ಯಾರೋ ನಮ್ಮನ್ನು ಅಸಭ್ಯ ಮತ್ತು ಅನುಚಿತ ಮಾತುಗಳಿಂದ ನಿಂದಿಸಿದರೆ ನಮ್ಮಲ್ಲಿ ಉಂಟಾಗುವ ಕೋಪ ಮತ್ತು ಬೇಸರದ ಬಗ್ಗೆ ಕಾಳಜಿ ವಹಿಸೋಣ. ಏಕೆಂದರೆ ಅವರ ಮಾತುಗಳು ಅವರವರ ಅರ್ಹತೆಗೆ, ಸಂಸ್ಕಾರಕ್ಕೆ ಮತ್ತು ಇತಿಮಿತಿಗೆ ಅನುಗುಣವಾಗಿ ಇರುತ್ತದೆಯೇ ಹೊರತು ನಮ್ಮ ಅರ್ಹತೆಯನ್ನು, ವ್ಯಕ್ತಿತ್ವವನ್ನು ಅಳೆಯುವ ಮಾನದಂಡವಾಗಿರುವುದಿಲ್ಲ. ಅವರ ಸಾಮರ್ಥ್ಯಕ್ಕೆ ಮೀರಿದ ನಡವಳಿಕೆಯನ್ನು ನಿರೀಕ್ಷಿಸುವುದು ನಮ್ಮ ಮಿತಿಯಾಗುತ್ತದೆ. ಜೊತೆಗೆ ನಿಂದಿಸುವವನಿಗೆ ವಂದಿಸುವ, ಕೋಪವನ್ನು ಸಮಾಧಾನಕ್ಕೆ ಬದಲಿಸುವ ಅವಕಾಶ ನಮ್ಮದಾಗಿರುತ್ತದೆ. ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣವಾಗುವಷ್ಟು ತರಬೇತಿ ಮತ್ತು ಕಲಿಕೆ ನಮ್ಮದಾಗಲಿ.